ರಜೆ ದಿನವೂ ನೋಂದಣಿ ಕಚೇರಿ ಓಪನ್. ಕೆಲಸ ಮಾಡ್ತಾ ಇದ್ದ ಮಹಿಳೆಯನ್ನ ಪ್ರಶ್ನಿಸಿದ ಜನರು. ಪ್ರಶ್ನಿಸಿದ್ದಕ್ಕೆ ಜನರ ಮೇಲೆ ದರ್ಪ ತೋರಿದ ಮಹಿಳೆ. ಎರಡನೇ ಶನಿವಾರ ಮತ್ತು ನಾಲ್ಕನೇ ಶನಿವಾರ ಕಡ್ಡಾಯವಾಗಿ ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನ ಘೋಷಿಸಲಾಗುತ್ತೆ. ಅತ್ಯಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರ ಕೆಲಸ ಮಾಡಲು ಸರ್ಕಾರವೇ ಸೂಚನೆಯನ್ನ ನೀಡಿರುತ್ತೆ. ಅದನ್ನ ಬಿಟ್ಟು ಬೇರೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕಚೇರಿ ತೆಗೆಯುವ ಆಗಿಲ್ಲ. ಆದರೆ ಇಲ್ಲೊಬ್ಬ ಮಹಿಳೆ ನೋಂದಣಿ ಕಚೇರಿಯನ್ನ ತೆರೆದು ಕಂಪ್ಯೂಟರ್ ಕೆಲಸ ಮಾಡ್ತಾ ಇರುವುದು ಕಂಡುಬಂದಿದೆ. ಆದರೆ ಇದನ್ನ ಕಂಡು ಪ್ರಶ್ನಿಸಲು ಹೋದ ಸಾರ್ವಜನಿಕರ ಮೇಲೆಯೇ ಮಹಿಳೆ ದರ್ಪ ತೋರಿರುವ ಘಟನೆ ಕೂಡ ನಡೆದಿದೆ. ಇತ್ತ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೂಡ ಸಾರ್ವಜನಿಕರ ಮೇಲೆ ಮುಗಿಬಿದ್ದಿರುವ ಘಟನೆ ನಡೆದಿದೆ. ಹೌದು, ಇಂತಹದೊಂದು ಘಟನೆ ನಡೆದಿರೋದು ಪಾವಗಡದಲ್ಲಿ. ಪಟ್ಟಣದ ನೋಂದಣಿ ಕಚೇರಿ ಎರಡನೇ ಶನಿವಾರದ ನಿಮಿತ್ತ ನಿನ್ನೆ ರಜೆ ಇತ್ತು. ಆದರೆ ಅನಾಮಿಕ ಮಹಿಳೆಯೊಬ್ಬಳು ನೋಂದಣಿ ಕಚೇರಿಯನ್ನ ಓಪನ್ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ಲು. ಈ ವಿಷಯ ತಿಳಿದ ಸ್ಥಳೀಯರಾದ ಗೋವಿಂದಪ್ಪ ಎಂಬುವವರು ಸರ್ಕಾರಿ ರಜೆ ದಿನ ಕಚೇರಿ ಓಪನ್ ಮಾಡಿರುವುದು ಏಕೆ ಎಂದು ಪ್ರಶ್ನಿಸಿದ್ದಾರೆ. ಆದರೆ ಇದಕ್ಕೆ ಮಹಿಳೆ ಸಾರ್ವಜನಿಕರ ಮೇಲೆಯೇ ದರ್ಪ ತೋರಿದ್ದಾಳೆ. ಇನ್ನು ಇಷ್ಟಕ್ಕೆ ಸುಮ್ಮನಾಗದ ಗೋವಿಂದರಾಜು ಪೊಲೀಸರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು ಮಹಿಳೆಯನ್ನ ರಜೆ ಸಮಯದಲ್ಲಿ ತಮಗೆ ಕೆಲಸ ಮಾಡಲು ಯಾರು ಪರ್ಮಿಷನ್ ಕೊಟ್ಟಿದ್ದೆಂದು ಪ್ರಶ್ನಿಸಿದ್ದಾರೆ. ಪೊಲೀಸರ ಪ್ರಶ್ನೆಗೆ ತಬ್ಬಿಬ್ಬಾದ ಮಹಿಳೆ ಕಚೇರಿಯಿಂದ ಹೊರಬಂದು ಬಾಗಿಲನ್ನ ಮುಚ್ಚಿದ್ದಾಳೆ. ಇತ್ತ ಉಪ ನೋಂದಣಿ ಕಚೇರಿ ಕಡೆ ಬಂದಂತಹ ಅಧಿಕಾರಿಗಳು ಮಹಿಳೆಯನ್ನ ಬಿಟ್ಟು ಸಾರ್ವಜನಿಕರನ್ನೇ ಪ್ರಶ್ನೆ ಮಾಡಲು ಮುಂದಾಗಿದ್ದಾರೆ. ಕಚೇರಿಯ ಶಟರ್ ಓಪನ್ ಮಾಡಲು ನಿಮಗೆ ಅಧಿಕಾರ ಕೊಟ್ಟವರು ಯಾರು ಅಂತ ಜನರ ಮೇಲೆ ಮುಗಿಬಿದ್ದಿದ್ದಾರೆ. ಇತ್ತ ಸಾರ್ವಜನಿಕರು ಇಂದು ಎರಡನೇ ಶನಿವಾರ, ಇವತ್ತು ಸರ್ಕಾರಿ ಕಚೇರಿ ಬಾಗಿಲು ತೆಗೆಯಬಾರದು ಅಂತ ಗೊತ್ತಿಲ್ವೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಈ ದಿನ ಬಿಟ್ಟು ಇನ್ಯಾವ ಸಮಯದಲ್ಲಿ ತೆಗೆಯಬೇಕು ಎಂದು ಅಧಿಕಾರದ ದರ್ಪವನ್ನ ತೋರಿದ್ದಾರೆ. ಇನ್ನು ಪಾವಗಡದ ನೋಂದಣಿ ಕಚೇರಿಯಲ್ಲಿ ಅವ್ಯವಹಾರಗಳು ನಡೀತಾವೆ ಅನ್ನೋ ಮಾತುಗಳು ಕೇಳಿ ಬರ್ತಾವೆ. ಇದರ ನಡುವೆ ಹೀಗೆ ರಜೆಯ ದಿನಗಳಲ್ಲಿ ಅನಾಮಿಕ ಮಹಿಳೆ ಕಚೇರಿ ಓಪನ್ ಮಾಡಿಕೊಂಡು ಕಂಪ್ಯೂಟರ್ನಲ್ಲಿ ಕೆಲಸ ಮಾಡ್ತಾ ಇರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಪೊಲೀಸ್ ಅವ್ರಿಗೆ 121ಗೆ ಫೋನ್ ಮಾಡಿದೆ. ಅವರು ಬಂದು ಬಾಗಿಲು ತೆಗಿ ಅಂದ್ರೆ ಒಂದು 2 ಗಂಟೆವರೆಗೂ ಕಾದ್ರು. ಆದ್ರೂ ಬಾಗಿಲು ತೆಗೆದಿಲ್ಲ. ಅವರು ಬಾಗಿಲು ತೆಗೆದ್ರೆ ಮತ್ತೆ ಇವು ಲಾಸ್ಟ್ ಫೈನಲ್ ಬಾಗಿಲು ತೆಗೆದ್ರು. ಆಯಮ್ಮ ನಮ್ಮ ಮೇಲೆ ಕೇಳಿದ್ರೆ ನಮ್ಮ ಮೇಲೆ ರೋಪ್ ಆಗ್ತಾ ಇದೆ. ಸಬ್ರೀಶ್ ಮೇಡಮ್ ಅವರು ತಾಲೂಕು ರೈತಗಳ ಎಲ್ಲ ದಾಖಲೆಗಳು ಮೇಡಮ್ ಅವ್ರ ಕೈಯಾಗಿರ್ತದೆ ಜೀವ. ಇವತ್ತು ಬೀಗ ಯಾಕೆ ಕೊಟ್ಟೋದ್ರು? ರಜಾ ದಿವಸ ಬೀಗ ಯಾಕೆ ಕೊಟ್ಟೋದ್ರು? ಅವ್ರ ಕೈಯಾಗಿರ್ಬೇಕಾಯ್ತು. ಏನೇ ಡಾಕ್ಯುಮೆಂಟ್ಸ್ ಹೋದ್ರೂ ಇವತ್ತು ಅವ್ರು ಬಂದು ಕೇಳಿದ್ರೆ ಅಲ್ಲಿಗೋಗ್ರಿ ಇಲ್ಲಿಗೋಗ್ರಿ ಅಂತ ಹೇಳ್ತಾರೆ. ಅವು ಸಾಮಾನ್ಯ ವ್ಯಕ್ತಿಗೆ ಒಂದು ರೆಕಾರ್ಡ್ಸ್ ಕೊಡಲ್ಲ ಅವರು. ಮತ್ತೆ ನಾವು ಏನಾದ್ರು ಬಂದು ಕೇಳಿದ್ರೆ ಈ ಪೇಪರ್ ಬಿಸಾಕ್ತಾರೆ. ಮೊನ್ನೆ ಬಂದಿದ್ದೀವಿ, ಮೊನ್ನೆ ಶುಕ್ರವಾರ ಮಧ್ಯಾಹ್ನ ಬಂದಿದ್ದೀವಿ. ಪೇಪರ್ ಇದು ಕರೆಕ್ಟಾಗಿ ಮಾಡ್ಕೊಂಡು ಬಂದು ಬಿಸಾಕ್ತಾನೆ. ಎಷ್ಟು ನಿಮ್ಗೆ ಇರ್ಬೋದು ಈ ಸಬ್ರೀಶ್ ಮೇಡಮ್ ಅವ್ರಿಗೆ, ರಾಧಮ್ಮ ಅವ್ರಿಗೆ. ಅದು ದಯವಿಟ್ಟು ಈಗ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಗೊಂಡು ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಾನು. ಅಲ್ಲ, ಶ್ರೀನಾಥ್ ಯಾರು ಸರ್? ಶ್ರೀನಾಥ್ ಇಲ್ಲಿ ಗೌರ್ಮೆಂಟ್ ಎಂಪ್ಷನ್ ಅಲ್ಲ, ಇಲ್ಲಿ ರೆಕಾರ್ಡ್ ರೂಮಲ್ಲಿ ಇರ್ತಾನೆ. ಇದ್ರ ದಯವಿಟ್ಟು ಅವರು ಬೀಗ ಅವರು ಎಲ್ಲರಿಗೂ ಅದು ಇವತ್ತು ರಜೆಯಲ್ಲಿ ಕೆಲಸ ಮಾಡ್ತಾರೆ. ಇದು ಹೆಂಗಿದ್ರೆ ಸೋಲಾರ್ ಐತೆ, ಸೋಲಾರ್ದಿಂದ ಅವ್ರಿಗೆ ರೆಕಾರ್ಡ್ಸು ದುಡ್ಡು ಕೊಟ್ಟು ಅವ್ರಿಗೆ ರೆಕಾರ್ಡ್ ಮಾಡಿಕೊಡ್ತಾರೆ. ಈ ಬಡಬರ ಬಕ್ರು ಬಂದರೆ ಅವ್ರಿಗೆ ಸೋಮವಾರ ಬಾ, ಇಲ್ಲಾಂದರೆ ಆಯಿತು ತಿಂಗಳ ತಿಕ್ಕೋ 2 ತಿಂಗಳು ತಕ್ಕೋ 3 ತಿಂಗಳು ತಕ್ಕೋ ಹಿಂಗೆ ಮಾಡ್ತಾರೆ. ಆದರೆ ದಯವಿಟ್ಟು ಇದು ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇದು ಪರಿಶೀಲನೆ ಮಾಡಿ ಅವರು ಸಸ್ಪೆಂಡ್ ಬೇಕಂತ ನಾನು ಹೇಳುತ್ತೆ ಈ ಮಾತು. ಅದೇನೇ ಆಗಲಿ, ಸರ್ಕಾರಿ ರಜೆ ದಿನಗಳಲ್ಲಿ ಕಚೇರಿ ತೆರೆದು ಕೆಲಸ ಮಾಡ್ತಾ ಇರುವುದರ ಹಿಂದಿನ ಉದ್ದೇಶವೇನು ಅನ್ನೋದು ಸಾರ್ವಜನಿಕರಲ್ಲಿ ಪ್ರಶ್ನೆ ಮೂಡಿದೆ. ಇತ್ತ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಪ್ರಶ್ನೆ ಕೇಳಿದ ಸಾರ್ವಜನಿಕರ ಮೇಲೆಯೇ ದರ್ಪ ತೋರಿರುವುದು ಎಲ್ಲೋ ಒಂದ್ ಕಡೆ ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.